ಮೀಡಿಯಂ ಹೈಟಿಗೆ ಹೋಗೋಣ ಇಲ್ಲಾಂದ್ರೆ ಫುಲ್ ಟಾಪ್ ಹೈಟಿಗೆ ಹೋಗೋಣ ಅಂತ ನಾವು ಅಪ್ಪ ಕೇಳಿದಾಗ ಅಪ್ಪ ಜೀವನದಲ್ಲಿ ಯಾವಾಗಲೂ ಟಾಪಲ್ಲಿ ಇರಬೇಕು ಅಂತ ಟಾಪಿಗೆ ಕರ್ಕೊಂಡು ಹೋದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದೆ ಟಾಪು ಈಸ್ ಈಕ್ವಲ್ ಟು ನಮ್ಮ ಅಪ್ಪಂಗೆ ಮೀ ಡ್ರಾಪು ಅಂತ. ಮಗ ಅಂತ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಳ್ಳೆ ಟ್ರಿಪ್ ಮಾಡೋಣ ಅಂತ ನಾವು ಹೋಗಿದ್ದೆ ಈ ಸತಿ ವಾಯ್ನಾಡಿಗೆ. ಇಲ್ಲಿಗೆ ಬಂದಾಗ ಗ್ಲಾಸ್ ಬ್ರಿಡ್ಜ್ ನ ಮಿಸ್ ಮಾಡಕ್ಕಾಗತ್ತಾ? ಇದನ್ನ ನೋಡ್ಬೇಕಂದ್ರೆ ಸುಮ್ನೆ ಹಂಗಂಗೆ ಬರಕ್ಕಾಗಲ್ಲ. ಫುಲ್ ಆಫ್ ರೋಡ್ ಇರುತ್ತೆ ಮತ್ತೆ ಅವ್ರದೇ ಜೀಪ್ ಇರುತ್ತೆ. ಪರ್ ಜೀಪ್ 1750 ಚಾರ್ಜ್ ಮಾಡ್ತಾರೆ. ಅದರಲ್ಲಿ 6 ಜನ ಹೋಗ್ಬೋದು. ಓಕೆನಾ? ಈ ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕಿಂತ ಮುಂಚೆ ನಾವು ಹೋಗಿದ್ದೆ ಎಲ್ಲಿ ಗೊತ್ತಾ? ನಾವು ಹೋಗಿದ್ದೆ ಗ್ಲಾಸ್ ಟವರ್ಗೆ. ಇದೇ ಟಾಪೆಸ್ಟ್ ಅಂಡ್ ಹೈಯೆಸ್ಟ್ ವ್ಯೂ ಪಾಯಿಂಟ್ ಅಂತೆ. ಇಲ್ಲಿಗೂ ಕೂಡ 350 ರುಪೀಸ್ ಪರ್ ಪರ್ಸನ್ ಎಂಟ್ರಿ ಫೀ ನ ಚಾರ್ಜ್ ಮಾಡ್ತಾರೆ. ಯಾವ್ರಿ ನಿಮ್ದು? ಆದ್ರೆ ಇಲ್ಲಿಗೆ ಬಂದ್ರೆ ನಿಮ್ಗೆ ಯಾವುದೇ ತರ ಆಕ್ಟಿವಿಟೀಸ್ ಇರಲ್ಲ, ಜಸ್ಟ್ ವ್ಯೂ ಪಾಯಿಂಟ್ ಇರುತ್ತೆ ಅಷ್ಟೇ. ಅದಕ್ಕೆ ನಾನೇ ಒಂದು ಆಕ್ಟಿವಿಟಿ ಮಾಡೋಣ ಅಂತೇಳಿ ಅಲ್ಲಿ ಪುಷಪ್ ಚಾಲೆಂಜ್ ಮಾಡಿದೆ ಶೋಕಿ ಮಾಡಕ್ಕೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅಲ್ಲಿ ಅದನ್ನ ನೋಡ್ಕೊಂಡು ನಮಗೆ ಯಾಕೋ ಸಮಾಧಾನ ಆಗಿಲ್ಲ. ಯಾಕಣ ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಹಾಗಾಗಿ ಮತ್ತೆ ಕೆಳಗ್ ಬಂದು ಗ್ಲಾಸ್ ಬ್ರಿಡ್ಜಿಗೆ ಬಂದ್ವಿ. ಇಲ್ಲಿ ನಿಮಗೆ ಬರೀ ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ಅಲ್ದಲೆ ಸುಮಾರು ಆಕ್ಟಿವಿಟೀಸ್ ಇತ್ತು, ಒಂದು 5-6 ತರದ್ದು. ಅದನ್ನೆಲ್ಲ ಆಟ ಆಡ್ಕೊಂಡ್ವಿ. ಮೇಲ್ ನೋಡ್ಕೊಂಡಿದ್ದಲ್ದಲೆ ಮತ್ತೆ ಕೆಳಗ್ ಬಂದ್ರೆ ಮತ್ತೆ ಇಲ್ಲಿ 250 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಮತ್ತೆ ಜೀಪ್ ವೇಟಿಂಗಿಗೆ ಮತ್ತೆ ಪ್ಲಸ್ 250. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರೋದು ದುಡ್ಡನ್ನ? ಇಷ್ಟೆಲ್ಲ ನೋಡ್ಕೊಂಡು ಕೆಳಗ್ ಬಂದ್ರೆ ದೇವ್ರು ನಮಿಗಂತಾನೆ ಮಳೆ ತರಿಸಿದ್ದ. ಅಪ್ಪ ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ. ಸಮ್ಮರ್ ಆದ್ರೂ ಕೂಡ ನಮಗಂತೂ ಒಳ್ಳೆ ಮಾನ್ಸೂನ್ ಫೀಲೇ ಬಂತು. ಒಳ್ಳೆ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಮತ್ತೆ ನಮ್ಮ ರೂಮಿಗೆ ಹೆಂಗ್ ಬಂದಿದ್ವು ಹಂಗೆ ಹೋಗ್ಬಿಟ್ವಿ.